ಯಾರ ಜಾಗನ ಅದು? ಆದ್ರೂ ನಾನು ಹೇಳ್ದೆ ಆಯ್ತು, ಬಡವರಿಗೆ ಕೊಟ್ಟಿದ್ದೀರಿ ನೀವು. ಖಾಸಗಿಯವ್ರ ಜಾಗ ತಗೊಂಡು ನಿಮಗೆ ಬಡವರಿಗೆ ಹಂಚೋದು ನನ್ನ ಮಕ್ಕಳ. ಗೌರ್ಮೆಂಟ್ ಜಾಗದಲ್ಲಿದ್ರೆ ಬೆಳಗಿನ ಜಾವ 4 ಗಂಟೆಗೆ ಬಂದು ನೀವು ಹೊಡಿತಾರಲ್ಲ. ಈ ರಾಜ್ಯದಲ್ಲಿ ಯಾರು ಕೇಳೋರಿಲ್ಲ, ದಿಕ್ಕಿಲ್ಲ ಅಂತಿದ್ದೀರಾ. ಅಧಿಕಾರಿಗಳು ಹೇಳ್ತಾ ಇರುವಂತದ್ದು 2016ನೇ ಇಸ್ವಿಯಲ್ಲಿ ಬೆಂಗಳೂರು ನಗರ ಜಿಲ್ಲಾಡಳಿತ ಇದನ್ನ ಅಂದ್ರೆ ಪಾಲಿಕೆಗೆ ಕಸ ನಿರ್ವಹಣೆಗೋಸ್ಕರವಾಗಿ ಇದನ್ನ ಹಸ್ತಾಂತರ ಮಾಡಿತ್ತು ಅನ್ನೋದು. ಎಲ್ಲ ಇದು ಕಸ, ಇಲ್ಲಿ ಕಸ ಹಾಕಕ್ ಸಾಧ್ಯವಾ? ಕಸ ಮಾಡಕ್ ಸಾಧ್ಯ ಇಲ್ಲಿ? ನಿಮಗೆ ಕಸ ಹಾಕ್ತಕ್ಕಂಥದಕ್ಕೆ ಬೆಂಗಳೂರಿಂದ 50 ಕಿಲೋಮೀಟರ್ ದೂರದಲ್ಲಿದ್ರೂ ಆಗಲ್ಲ. ಆಯ್ತು ರೀ, ಸ್ಲಮ್ ಬೋರ್ಡ್ ನೀವು ಯಾಕೆ ಮಾಡಿದ್ರಿ? ಸರ್ಕಾರಿ ಜಾಗ ಇರಲಿ, ಖಾಸಗಿ ಜಾಗ ಇರಲಿ, ಬಡವರು ಮನೆ ಕಟ್ಟಿದ್ರೆ ಆ ಜಾಗ ಅವರಿಗೆ ಕೊಡಬೇಕು. ಇದು ಸ್ಲಮ್ ಬೋರ್ಡಿನ ಕಾನೂನು. ಮತ್ತೆ ನೀವು ಸ್ಲಮ್ ಬೋರ್ಡ್ ಯಾಕೆ ಮಾಡಿದ್ರಿ? ನೀವು ಸ್ಲಮ್ ಬೋರ್ಡ್ ತೆಗೆದುಕೊಡ್ಬೇಕಾಗಿತ್ತು, ಬೇಕಾಗಿರಲಿಲ್ಲ ನೀವು. ಅರೆ ನೀವು ಮನುಷ್ಯರಲ್ವಾ? ಯಾರಾದ್ರೂ ಇಲ್ಲೇ ಶ್ರೀಮಂತರುಗಳು ಮನೆ ಕಟ್ಕೊಂಡಿದಾರ? ಭಿಕ್ಷೆ ಬೇಡವರಲ್ರಿ. ಈ ಭಿಕ್ಷೆ ಬೇಡವ್ರ ಹತ್ರ ನೀವು ಬೇಡೋಕ್ ಬಂದ್ರಲ್ಲ, ನೀವು ಅಯೋಗ್ಯರು. ಸರ್ಕಾರದಲ್ಲಿ ಇರ್ತಕ್ಕಂಥ ಸರ್ಕಾರದ ಸಚಿವರುಗಳು ಹೇಳ್ತಾ ಇರುವಂತದ್ದು ಅಂದ್ರೆ ಇದು ಸರ್ಕಾರದ ನಿಗದಿ ಆಗಿರುವಂತಹ ಜಾಗ, ಇದು ಒತ್ತುವರಿಯನ್ನು ಮಾಡ್ಕೊಂಡಿದ್ರು. ಕಾನೂನು ಪ್ರಕಾರವಾಗಿ ನಾವು ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮಾಡಿ ಯಾವತ್ತು ಯಾರು ಒತ್ತುವರಿ 30 ವರ್ಷದಿಂದ ವಾಸವಾಗಿದ್ದಾರೆ. ಇವರಿಗೆ ಎಲೆಕ್ಟ್ರಿಸಿಟಿ ಕೊಟ್ಟಿಲ್ಲ, ಆಧಾರ್ ಕಾರ್ಡ್ ಕೊಟ್ಟಿಲ್ಲ, ಇವತ್ತು ಇವ್ರ ಮಕ್ಕಳಿಗೆ ಸ್ಕೂಲಲ್ಲಿ ಸೇರಿಸಿಲ್ಲ, ಎಲೆಕ್ಷನ್ ಕಾರ್ಡ್ ಇಲ್ಲ, ವೋಟ್ ನೀರು ಕನೆಕ್ಷನ್ ನಲ್ಲಿ ಕೊಟ್ಟಿಲ್ಲ. ವೋಟ್ ಬೇಕಾದ್ರೆ ನನ್ನ ಮಕ್ಕಳ ನಿಮಗೆ ಆವಾಗ ಇದು ಒತ್ತುವರಿ ಜಾಗ ಇಲ್ಲ. 5 ವರ್ಷ ಆದ್ಮೇಲೆ ನಿಮಗೆ ವೋಟ್ ತಗೊಂಡು ಹೋದ್ಮೇಲೆ ಈಗ ನಿಮಗೆ ಒತ್ತುವರಿ ಅನ್ನಿಸ್ತಾ? ಆಯ್ತು, ಒಬ್ಬ ಮಂತ್ರಿ ಹೇಳವನೇ ಇದು ನಮ್ಮ ಅಂತರಂಗ ವಿಷಯ. ಅಲ್ಲಿ ಯೋಗಿ ಆದಿತ್ಯನಾಥ್ ಮನೆ ಹೊಡೆದಾಗ ನನ್ನ ಮಕ್ಕಳ ನೀವಿಲ್ಲಿ ಸ್ಟೇಟ್ಮೆಂಟ್ ಕೊಟ್ರಿ, ಆದಿನಾಥ ಬುಲ್ಡೇಜರ್ ಅಂತ. ರಾಹುಲ್ ಗಾಂಧಿ ಇದಕ್ಕೆ ಉತ್ತರ ಕೊಡಬೇಕು. ಇವತ್ತು ಇದನ್ನ ನೀವು ಕೂಡಲೇ ಸಾಯಂಕಾಲದೊಳಗೆ ಸರ್ಕಾರದವರು ಬಂದು, ನಾನು ಮಾರ್ಚಂದ್ರ ಮುನಿಯಪ್ಪನವರು, ನಾವೆಲ್ಲರೂ ದಲಿತರು, ಮುಸ್ಲಿಮ್ಸು, ಹಿಂದುಳಿದವರೆಲ್ಲ ಒಂದಾಗಿ ಬಂದಿದ್ದೀವಿ. ಇಲ್ಲಿ ಬರ್ದೇ ಇದ್ರೆ ನಾಡ್ದ್ರಿಂದ ನಾವು ಇಲ್ಲಿ ಚಳವಳಿ ಶುರು ಮಾಡ್ತೀವಿ. ಇಲ್ಲಿ ಯಾರಾದರೂ ಬಂದು ಮುಟ್ಟಿದ್ರೆ ನಮ್ಮ ಹೆಣ ಫಸ್ಟ್ ಹೋಗ್ಬೇಕಾಗತ್ತೆ ಇಲ್ಲಿಂದ. ಈಗಾಗಲೇ ಕೇರಳದ ಮುಖ್ಯಮಂತ್ರಿಗಳು ಕೂಡ ಬುಲ್ಡೋಜರ್ ಸರ್ಕಾರ ಅಂದ್ರೆ ಸಂಘ ಪರಿವಾರದ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ನಡ್ಕೊಳ್ತಿದೆ ಅನ್ನುವಂತ ಒಂದು ಟ್ವೀಟ್ ಅನ್ನು ಕೂಡ ಮಾಡಿರುವಂತದ್ದು. ಎಂತ ನಾಚಿಗೆ! ಕೇರಳ ಮುಖ್ಯಮಂತ್ರಿ ಜ್ಞಾನೋದಯವಾಗಿದೆ ಇವತ್ತು. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನೀವು ಬಂದ್ರೇನ್ರಿ? ನಿಮಗೆ ಗೊತ್ತಿಲ್ಲ ಇಲ್ಲಿ 300 ಜನ ಬಡವರು ಸತ್ತಿದ್ದಾರೆ ಅಂತ? ಇಲ್ಲೇ ಕೃಷ್ಣ ಬೈರೇಗೌಡ ಅವನಲ್ಲ, ಕುಂಟ ಬೈರೇಗೌಡನ ಮಗ, ಇವ್ರ ಹತ್ರ ಓಟ್ ತಗೊಂಡಾಗ ನಿನಗೆ ಗೊತ್ತಿರ್ಲಿಲ್ಲನಪ್ಪ? ಇವರೆಲ್ಲ ನಿನಗೆ ಓಟ್ ಹಾಕಿ ಗೆಲ್ಸಿಲ್ವೇನ್ರಯ್ಯ? ದಲಿತರು ಓಟ್ ಬೇಕು, ಸಾಬರು ಓಟ್ ಬೇಕಾಗ ನೀವು ಕೈಕಾಲು ಕಟ್ತೀರಿ. ಬೆಳಗಿನ ಜಾವ 4 ಗಂಟೆಗೆ ಮಲಗಿರ್ಬೇಕಾರೆ ಮಾನವೀಯತೆ ಇಲ್ಲದೆ ಇರತಕ್ಕಂಥ ರಾಕ್ಷಸರು ಇವರು. ಆದ್ರಿಂದ ಇವತ್ತು ನಾವೆಲ್ಲ ಬಂದು ಹೇಳಿ ಹೋಗ್ತಾ ಇದೀವಿ, ನೀವೇನಾದ್ರೂ ಮತ್ ಪುನಃ ಇಲ್ಲಿ ಹೊಡೆಯಕ್ ಬಂದ್ರಿ ಅಂತ ಹೇಳಿದ್ರೆ ಇಡೀ ರಾಜ್ಯ ತುಂಬಾ ಬೆಂಕಿ ಹತ್ತೋಕತ್ತೆ. ಈಗ ನಿನ್ನೆ ಅಷ್ಟೇ ಕೇರಳದ ಸಂಸದರ ನಿಯೋಗ ಭೇಟಿ ಕೊಟ್ಟಿತ್ತು. ಇವತ್ತು ಶಾಸಕರು ಮತ್ತೆ ಮಾಜಿ ಸಚಿವರು ಕೂಡ ಈಗಾಗಲೇ ಭೇಟಿಯನ್ನು ಕೊಟ್ಟಿರುವಂತದ್ದು. ನಮಗೆ ದೊಡ್ಡ ನಾಚಿಕೆಗೇಡು. ನಮ್ಮಲ್ಲಿ ಸರ್ಕಾರ ಮಂತ್ರಿ MP ಇದ್ರು ಬರ್ತಾ ಇಲ್ಲ. ಬಿಜೆಪಿಯವರು ಅಡ್ಜಸ್ಟ್ ಆಗ್ಬಿಟ್ಟವ್ರೆ. ಅವ್ರು ಎ ಟೀಮು, ಇವ್ರು ಬಿ ಟೀಮು ಮುಂಡೇವಾ. ಒಬ್ಬನು ಬಾಯಿ ಬಿಡಕ್ ತಯಾರಾಗಿಲ್ಲ. ಎಲ್ಲ ಇವ್ರು ರಾಘವೇಂದ್ರ ಎಲ್ಲಾದ್ರೂ ಒಂದೇನಾದ್ರೂ ಆಯ್ತು ಅಂತ ಹೇಳಿದ್ರೆ ಓಹೋ ಅಂತ ಹೊಡೆಯೋರು ನೀವು. 300 ಮನೆ ಹೊಡೆದಾಗ ನೀವು ಸರ್ಕಾರ ಜೊತೆಗೆ ಸೇರಿಸ್ಕೊಂಡ್ರ? ನಿಮ್ಗೇನಾದ್ರೂ ಕಮಿಷನ್ ಕೊಟ್ಟವನ ಸಿದ್ದರಾಮಯ್ಯ? ಮಾತಾಡಬೇಡ್ರಿ ನೀವು ಅಂತ ಹೇಳಿ ಅಂತ. ಅಷ್ಟೇ ವಿಜಯೇಂದ್ರ ಅವರು ಮಾತಾಡುವಂತಹ ಸಂದರ್ಭದಲ್ಲಿ ಈ ವಿಚಾರದ ಬಗ್ಗೆ ಜಾಸ್ತಿ ಪ್ರಶ್ನೆ ಮಾಡಬೇಡಿ, ಈ ವಿಚಾರ CM ಮತ್ತೆ ಜಮೀರಾಮ್ ಅವರಿಗೆ ಗೊತ್ತಾದ್ರೆ ಅಲ್ಲೇ ಮನೆಗಳನ್ನ ಕಟ್ಕೊಡ್ಲಿಕ್ಕೆ ಮುಂದಾಗ್ಬಿಡ್ತಾರೆ. ಯಾಕೆ ಕಟ್ಕೊಡ್ಬಾರ್ದು? ಅವ್ರಿಗೆ ಗೊತ್ತಿದ್ದೇನೆ